ಟೇಕ್ ಕೇರ್. ಸಣ್ಣ ಅದು 6 - 2 ಹಿಂಗೆ ಅಲ್ವಾ? ಲೈಟ್ ಆಫ್ ಮಾಡಿ ಯಾವುದಕ್ಕೂ ಲೈಟ್ ಇಳಿಸು ಲೈಟ್ ಬೇಕಲ್ಲ, ಲೈಟ್ ಬೇಕಲ್ಲ. ಯಾರೋ ಏನೋ ಗೊತ್ತಿಲ್ಲ, ಮನುಷ್ಯರು ಎಲ್ಲ ಟೆನ್ಷನ್ಗೆ ಹಿಂಗಾಗ್ಬಿಟ್ಟಿದೆ ಅಂದರೆ ಕಾಫಿ ಮಾಡೋದು ಮರ್ತೋಗ್ತಾ ಇದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಸಂಚಾರಿ ಸೋಲ್ಸ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಮಚ್ಚ? ಇವತ್ತು ನಾವು ಇಲ್ಲಿ ಕಾಣಿಸ್ತಾ ಇಲ್ವಾ ಬೆಟ್ಟ? ಅಲ್ಲಿದೆ. ಇಲ್ಲಿಗೆ ಬಂದಿದ್ದೀವಿ. ಮತ್ತೆ ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಕುಂತಿ ಬೆಟ್ಟ. ಮತ್ತೆ ಏನಕ್ಕೆ ಬಂದಿದ್ದೀವಿ ಅಂತ ಅಂದರೆ, ಈಗ ನಾವು ಲಾಸ್ಟ್ ಟೈಮ್ ನಾವು ಕುಂತಿ ಬೆಟ್ಟ ಟ್ರಕ್ ಮಾಡಿರೋ ವೀಡಿಯೋಸ್ ನೀವು ನೋಡಿರ್ತೀರಾ. ನೋಡಿಲ್ಲ ಅಂತಂದರೆ ಲಿಂಕ್ ಹಾಕಿರ್ತೀವಿ, ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಹೋಗಿದ್ದು ಕುಂತಿ ಬೆಟ್ಟ ಬ್ಲಾಗ್ ಅದು. ಬಟ್ ಇವತ್ತು ಒಂದು ಟ್ವಿಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಟೈಮ್ ಈಗ ಆಲ್ರೆಡಿ 4:20 ಆಗಿದೆ ಸಂಜೆ. ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ, ನೈಟ್ ಟ್ರಕ್ ಮಾಡಿ, ಅಂದರೆ ಈವ್ನಿಂಗ್ ಟ್ರಕ್ ಮಾಡಿ ನೈಟ್ ಸ್ಟೇ ಮಾಡಿ ಕ್ಯಾಂಪ್ ಎಲ್ಲ ಮಾಡಿ ಫುಲ್ಲು ಅಲ್ಲೇ ಕುಕಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ತಿನ್ನೋ ಪ್ಲಾನ್ಸ್ ಇದೆ. ಬನ್ನಿ ಹೋಗೋಣ. ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಇದೆ. ಇನ್ನೆರಡು ಸೋಲ್ಸ್ ಇವತ್ತು ಆ್ಯಡ್ ಆಗಿದೆ ನಮ್ಮ ಜೊತೆ. ನೋಡಿ, ಇವರಿಬ್ರು ನಮ್ಮ ಫ್ರೆಂಡ್ಸು. ನೀವು ಇವನ್ನ ನೋಡಿರ್ತೀರ, ಅವ್ನ ವೈಫ್ ಜೊತೆ ಗಗನ್, ಇವನ್ ಜೀವನ್ ಅಂತ. ಇವರೆಲ್ಲ ನಮ್ಮ ಸ್ಕೂಲ್ ಫ್ರೆಂಡ್ಸು. ಗಗನ್ ಜೊತೆ ಒಂದ್ಸತಿ ನಾವು ಮಂತ್ರಾಲಯ ಟ್ರಿಪ್ ಮಾಡಿದ್ದೀವಿ. ಅದಂತೂ ಬ್ಲಾಕ್ ಬಸ್ಟರ್ ಹಿಟ್ ಆಗೋಯ್ತು. ಈಗ ನಾವು 50K ವ್ಯೂವರ್ಸ್ ಅಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಸೊ ಈಗ ಜೀವನ್ ಆ್ಯಡ್ ಆದ. ಏನು ಇವರೆಲ್ಲ ನಮ್ಮ ಸ್ಕೂಲ್ ಫ್ರೆಂಡ್ಸು. ಸೊ ಬನ್ನಿ ಹೋಗೋಣ. ಬನ್ನಿ, ಏನನ್ಸುತ್ತೆ ಇವ್ರಿಗೆ ನಮ್ಮ ಜೊತೆ ಬಂದು ಕೇಳೋಣ. ಜೀವನ್ ನಾಟಕಿಲ್ಲ, ಗಗನ್ ಅವ್ನು ಮಾತಾಡಲ್ಲ. ಮನೇಲಿ ಟೈಮ್. ಸೊ ಈಗ ಹೋಗಿ ಸನ್ಸೆಟ್ ನೋಡಬೇಕು, ಅಷ್ಟರಲ್ಲಿ ಮೇಲೆ ಹತ್ತಿರಬೇಕು. ಬನ್ನಿ, ಹೋಗ್ತಾ ಸಿಗೋಣ. ಬಾಯ್. ಈಗ ಕುಂತಿ ಬೆಟ್ಟದ ತಪ್ಪಲಿಗೆ ಬಂದಿದ್ದೀವಿ. ಎಲ್ಲ ಕಾರೆಲ್ಲ ಪಾರ್ಕ್ ಮಾಡ್ತಾ ಇದ್ದಾರೆ, ಸೇಫ್ ಜಾಗ ನೋಡ್ಬಿಟ್ಟು. ಯಾಕೆಂದರೆ ನೈಟೆಲ್ಲ ಕಾರ್ ಇಲ್ಲೇ ನಿಂತಿರುತ್ತೆ. ಓಕೆ. ಸೊ ಏನಂತಂದರೆ ವಿಷಯ, ನಾವು ನಾರ್ಮಲ್ ಟ್ರೆಕ್ ಮಾಡಬೇಕಾದ್ರೆ 2 ಬೆಟ್ಟ ಹತ್ತದ ಮೇಲೆ ನಮ್ಗೆ ಆ್ಯಕ್ಚುಲಿ ಪೀಕ್ ಸಿಗುತ್ತೆ. ಇವಾಗ ಆ ಬೆಟ್ಟ ಏನು ಕಾಣಿಸ್ತಾ ಇದೆ, ಅದ್ರ ಪಕ್ಕದಿಂದ ನಡ್ಕೊಂಡು ಬಂದು ಹಿಂಗೆ ಹೋಗ್ಬೇಕಾಗಿತ್ತು. ಈ ಕಡೆ ಹೋಗ್ಬೇಕಿತ್ತು. ಒನಕೆ ಬೆಟ್ಟ ಅದು, ಅಲ್ಲಿಗೆ ಹೋಗ್ಬೇಕಿತ್ತು. ಆದರೆ ಈಗ ನಾವೇನು ಮಾಡಿದ್ದೀವಿ ಅಂದರೆ, ಆ ಬೆಟ್ಟನ ಸ್ಕಿಪ್ ಮಾಡಿಕೊಂಡು ಈ ಕಡೆ ಒಂದು ಕಾಲು ದಾರಿ ಇತ್ತು. ಸೊ ಕಾಲು ದಾರಿಯಲ್ಲಿ ಇಲ್ಲಿ ತನಕ ಬಂದಿದ್ದೀವಿ. ಯಾಕೆಂದರೆ ಲಗೇಜ್ ಎಲ್ಲ ಇರೋದ್ರಿಂದ ನಮಗೆ ಅದನ್ನು ಬೈಪಾಸ್ ಮಾಡಿಕೊಂಡು ಕಷ್ಟ ಆಗ್ತಿತ್ತು. ಈಗ ಇಲ್ಲಿಂದ ಡೈರೆಕ್ಟ್ ಹತ್ಕೊಂಡು ಒನಕೆ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಬಂದ್ವಿ, ಕಾರ್ ಪಾರ್ಕ್ ಮಾಡಿದ್ಮೇಲೆ ಎಲ್ಲರೂ ಲಗೇಜಸ್ನ ಎತ್ಕೊಂಡು ಟೆಂಟ್ಸು, ಸ್ಟವ್ ಆ್ಯಂಡ್ ಅಲ್ಲಿ ಇನ್ನೊಂದು ಟೆಂಟು, ವಾಟ್ರ್ ಬಾಟ್ಲು, ನಮ್ಮ ಹುಡುಗ ನೋಡಿ ವಾಟ್ರ್ ಬಾಟ್ಲು ಎಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಬೆಟ್ಟ ಬಂದ್ಬಿಟ್ಟು ಅದು ಹತ್ಬೇಕಾಗಿರೋದು. ನಾವು ಅಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿ ತನಕ ಹೋಗ್ಬೇಕು. ಇದನ್ನೆಲ್ಲ ಎತ್ಕೊಂಡು ಹೋಗೋದೇ ಚಾಲೆಂಜ್ ಇರೋದು. ಹಾಗೆ ಹೋಗಕ್ಕೆ ಕೊಟ್ಟರೆ ಮಂಕಿ ಥರ ಹೊಟ್ಟೋಗ್ಬಿಡ್ತೀವಿ. ಬಟ್ ಆಮೇಲೆ ಮತ್ತೆ ಚಿರತೆ ಥರ ಹೋಗ್ತೀವಿ. ಚಿರತೆ ಥರನಾ? ಇಲ್ಲ ಮಚ್ಚ, ನಾನು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾತಾಡ್ತೀನಿ. ನಾವು ಹೋಮೋಸೇಪಿಯನ್ಸ್, ನಾವು ಮಂಕಿಯಿಂದ ಮಾನವ ಆಗಿದೆ. ಸೊ ನಾವು ಹೋಗ್ತೀವಿ, ನೋಡೋಣ ಬನ್ನಿ. ಇಲ್ಲಿ ಏನೇನು ಚಾಲೆಂಜಸ್ ಫೇಸ್ ಮಾಡ್ತೀವಿ ಅದೇ ಇರೋದು ಇವಾಗ. ಏನು ಮೇಯ್ನ್ ಚಾಲೆಂಜ್ ಅಂದರೆ, ಒಂದು ಲಗೇಜು, ಇನ್ನೊಂದು ಬಿಸಿಲು. ಸನ್ಸೆಟ್ ಆಗ್ತಿರೋದು ಇದ್ದಂಗೆ ಇದೆ. ಹೌದು, ಸನ್ಸೆಟ್ ಆಗ್ತಿರೋದು, ಎದುರು ಬಿಸಿಲು ಬರ್ತಾ ಇದೆ. ಆಗಲೇ ಟೆಂಟ್ ಬಿಚ್ಚೋಗ್ತಿದೆ. ಜೀವನ್ ಮಚ್ಚ ಇದೇನೋ ಕಟ್ಟಿರೋದು. ಸರಿ ಬನ್ನಿ, ಫಸ್ಟ್ ಚಾಲೆಂಜು ಟೆಂಟ್ ಬಿಚ್ಚೋಗ್ತಾ ಇದೆ. ಬರ್ತಿಲ್ಲ, ಹಿಡ್ಕೊಂತೀನಿ, ಕಟ್ಕೊಂಡು ನೀವಿಬ್ರು ಒಂದೊಂದು ಕೈಯಲ್ಲಿ ಇಬ್ರು ಹಿಡ್ಕೋಬೇಕು. ಅದು ನೀವಿಬ್ರು ಓಕೆ, ನಾವಿಬ್ರು ಕಿಲಾಡಿ ಜೋಡಿ ಸ್ಟೋವ್ ಹಿಡ್ಕೊಂಡು ಅವಾಗ ಒಬ್ರು ಹಿಡ್ಕೊತೀವಿ. ಬನ್ನಿ ನೋಡೋಣ ಏನೇನು ಸಿಗುತ್ತೆ. ಈ ಡಿಸ್ಕಷನ್ಸು ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಒಂದು ಫ್ಲೋ ಕ್ರಿಯೇಟ್ ಆಗೋ ತನಕ ಒಂದು SOP ರೆಡಿ ಮಾಡ್ಕೋಬೇಕಷ್ಟೇ. ಈಗ ಪ್ರೋಸೆಸ್ ಟ್ರಾನ್ಸಿಷನ್ ಆಗ್ತಾಯಿದೆ. SOP ಆಗ್ತಾ ಇದ್ದಂಗೆ ಎಲ್ಲ ಸ್ಮೂತಾಗಿ ರನ್ ಆಗುತ್ತೆ ಪ್ರೋಸೆಸ್ಸು.
ಬನ್ನಿ ಸಿಗೋಣ ಹಾಗಾದ್ರೆ. ಬಾಯ್. ಬಟ್ ಆಲ್ಮೋಸ್ಟ್ ಇನ್ನೊಂದು 150 ಮೀಟರ್ಸ್ ಇದೆ. ಇನ್ನೇನು ಪೀಕ್ ಸಿಗುತ್ತೆ. ಸೊ ಬನ್ನಿ ಹೋಗೋಣ. ಆ ಕಡೆ ಸನ್ಸೆಟ್ ಆಗ್ತಾ ಇದೆ. ಲಕ್ ಏನಂತಂದರೆ ತುಂಬ ಸಾಮಾನ್ಯ ಇದ್ರೂ ಗಗನ ಹತ್ರ ಗೋಪುರ ಹೆಡ್ಗೇರ್ ಇದೆ, ತಲೆಗೆ ಹಾಕೊಳ್ಳೋದು. ಅದು ಫೋಟೋ ತೋರಿಸ್ತೀನಿ ಆಮೇಲೆ. ಹಂಗೆ ಆ ಕಡೆ ಸನ್ಸೆಟ್ಟು ಆಗ್ತಾ ಇದೆ. ಸನ್ಸೆಟ್ ಆಗೋ ಅಷ್ಟರಲ್ಲಿ ಮೇಲೆ ಹೋಗ್ಬೇಕು. ಬನ್ನಿ ಬನ್ನಿ, ಲೆಟ್ಸ್ ಗೋ. ಏನಿಲ್ಲ, ಇದೊಂದು ಪೋಸ್ಗೆ ಇವಾಗ ಎತ್ಕೊಂತಿರೋದು. ಅವ ಬಾಹುಬಲಿ. ಓಕೆ ಬನ್ನಿ ಹೋಗೋಣ. ಪೀಕ್ ಇನ್ನೇನು ಸ್ವಲ್ಪ ದೂರ ಇದೆ. ಸಿಲಿಂಡರ್ ಹಚ್ಕೊಂಡು ಯಾರು ಕುಂಟಿ ಬೆಟ್ಟ ಹತ್ತಿರಲ್ಲ. ಕುಂತಿ ಇದ್ದಾಗ ಭೀಮಾ ಕುಂತಿಗೋಸ್ಕರ ಸೌದೆ ಎತ್ಕೊಂಡು ಹೋಗಿರ್ಬೋದು. ನಾನು ನನ್ನ ಬಾಯ್ಸ್ಗೋಸ್ಕರ ಸಿಲಿಂಡರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಯಾರು ಗೇಯಲ್ಲ, ಅವ್ನು ಮಾತ್ರ ಗೇ. ಮಚ್ಚ ಇಲ್ಲಿ ನೀನು ಸಿಲಿಂಡ್ರ್ ಇಟ್ಬಿಡ್ಬೇಕು. ನೀವು ಬಂದು ಗಗನ ಆಮೇಲೆ ಸಿಲಿಂಡ್ರ್ ಕೊಟ್ಟು ಎತ್ಕೋಬೇಕು. ನೀ ಅದೆರಡು ಆ ಕಡೆ ಮುಂದಕ್ಕೆ ಹಾಕ್ಬಿಡು. ನೆನಪಿದ್ಯಾ ಅವಾಗ ಬಂದಾಗಿದ್ದು ದಾಟಿದ್ದು? ಹಾಂ ಮಚ್ಚ ತಗೋತೀಯ ಬಗ್ಗಿ ಸಿಲಿಂಡ್ರು? ನೀನು ಹೋಗಿ ನಾನು ಕೊಡ್ತೀನಿ. ಆಗುತ್ತಾ? ಏನಪ್ಪ ಮಾಡಲಿ ಜೇ ಹಂಗೆ ಹಾಕೋದ್ರೆ ಬಂದ್ವಾ? ಇವಾಗೇನಿದು? ಕೊಡು ಕೊಡು, ಇಟ್ಕೋತೀನಿ ಅದೊಂದು. ಇದೊಂದು ಚೂರು ಹಾಕ್ಬಿಡು. ಅದು ಯಾವುದು, ಇದು ಯಾವ್ದ್ರದ್ದು? ಇದ್ರದ್ದು ಅನ್ಸುತ್ತೆ. ಬಾ. ಏನೋ ಸೌಂಡ್ ಆಯ್ತಲ್ಲ. ರಾತ್ರಿ ಎಲ್ಲ ಸೌಂಡ್ ಆಗುತ್ತೆ.
ಎತ್ಬಿಡಿ ಯು ಕ್ಯಾನ್ ಕ್ಯಾಮ್ರಲ್ಲಿ ಯು ಕ್ಯಾನ್ ಆಮೇಲೆ ಬಂದಿಟ್ಕೊಂತೀಯ ನೀನು ಹಿಂಗೆ ಹಿಡ್ಕೊ. ಆರಾಮಾಗಿ ಹೋಗ್ತಾ ಇದೆಯಾ? ಹಾಂ, ಅಲ್ಲಿ ಆ ಕಡೆಗಿತ್ತು ದಾರಿ. ಆರೋ ಮಾರ್ಕು ಎಲ್ಲಿ ಅಲ್ಲಿ. ಎಲ್ಲಿಂದ? ಓ, ಕಟ್ಟಾಗ್ತಾ ಇತ್ತು. ಇಲ್ಲ, ವೈರ್ ಇರುತ್ತೆ, ಅದು ಕಟ್ಟಾಗಲ್ಲ. ಆಯ್ತು, ಹತ್ತು ಬಿಡು. ಇರೋ ಅಲ್ಲೇ ಇರಲಿ. ಇನ್ನೂ ಬಿಚ್ಚ ಇಲ್ಲೇ ಸೀರೆ ಬಿಚ್ಚ ಇದು ಎಷ್ಟದ? ತಾಳು ನಾನು ಇಲ್ಲ, ನೀವಿಬ್ಬರು ಇಟ್ಕೊಂಡು ಹೋಗ್ರಿ, ನಾನು ಕಟ್ಕೊಬರ್ತೀನಿ. ಹಾಂ, ನಾನು ಕಟ್ಕೊಂಬರ್ತೀನಿ, ನೀವಿಬ್ಬರು ಹೋಗ್ರಿ. ಅಲ್ಲೇ ಇಟ್ಬಿಡಿ. ಹಾಂ, ಹತ್ತು ಬಿಡಿ. ಅದು ಎತ್ಕೊಟ್ಬಿಡು ಸಿಲಿಂಡ್ರ್ ಅವನಿಗೆ. ತಲೆ ತಲೆ ಬಾ ಬಾ ನೀನು ಹೋಗಿ, ನಾನು ಕೊಡ್ತೀನಿ. ಇದು ಕಿಚ್ಚ ನೋಡಿ, ಕರಿ ಅವನು. ಯಾವ್ದ್ರಲ್ಲಿ? ಓಕೆ, ಸೊ ಕುಂತಿ ಬೆಟ್ಟ ಮೇಲೆ ನಮ್ಮೆಲ್ಲ ಲಗೇಜಸ್ನ ಎತ್ಕೊಂಬಂದಿದ್ದೀವಿ. ನೋಡಿ ಎಷ್ಟು ಲಗೇಜ್ಗಳಿದೆ ಇಲ್ಲಿ. ಮೇಯ್ನು ಇಲ್ಲಿ ಸಖತ್ತು ಭಾರ ಇರೋದು ಅಂದರೆ ಇಲ್ಲಿ ಎಲ್ಲಿ ಅದು ಇದೆಲ್ಲ ಇದೆ. ಸೊ ಭಾರ ಜಾಸ್ತಿ ಯಾವುದಿತ್ತು ಅಂದರೆ ಟೆಂಟು, 2 ಟೆಂಟು, ಸಿಲಿಂಡ್ರ್ 5 kg ಫ್ರೆಂಡ್ಸ್ 5 kg ಸಿಲಿಂಡ್ರ್ ಇದ್ದಾನೆ. ಆಯ್ತಾ? ಸೊ ಎಲ್ಲ 10 ಲೀಟ್ರಲ್ಲಿ ತುಂಬಿರೋದೇ 5 ಲೀಟ್ರ್. ಫ್ರೆಂಡ್ಸ್ ನೋಡಿ, 10 ಲೀಟ್ರ್ ಬಾಟ್ಲು ನೀಟ್ ಶೇಪಲ್ಲಿ ಇದ್ದಿದ್ದರಿಂದ ಇದ್ರ ಮೇಲೆ ಶೋಲ್ಡರ್ ಮೇಲೆ ನಾವಿಬ್ರೆ ಕಷ್ಟಪಟ್ಟಿದ್ದು. ನಾವಿಬ್ರು ಸಿಲಿಂಡರ್ ಜೊತೆಗೆ ಟೆಂಟ್ ಎತ್ಕೊಂಡ್ವಿ, ಎಕ್ಸ್ಟ್ರಾ ಸಪೋರ್ಟ್. ಗಗನ್ ಸುಸ್ತಾಗಿತ್ತು, ಅದಕ್ಕೆ ಗಗನ್ ಬ್ಯಾಗು ಎಲ್ಲ ನಾವ್ ಎತ್ಕೊಂಡು ಅವ್ನು ಫ್ರೀಯಾಗಿ ಬಂದ್ವಿ. ಬಟ್ಟೆ ಒಂದು ಹಾಕೊಂಡ್ ಬಂದ ಅವನಷ್ಟೇ. ಅಂದ್ರೆ ಸಂಚಾರಿ ಸೋಲ್ಸ್ ಇಂದ ಕರ್ಕೊಂಡ್ ಬಂದಾಗ ನಾವು ಇಷ್ಟು ಕೇರ್ ಆಗಿ ಕ್ಲೀನ್ ಆಗಿ ಎಲ್ಲ ನೋಡ್ಕೊತೀವಿ. ಟ್ರಾನ್ಸಿಷನ್ ಆಗ್ಬಿಡ್ಬೇಕು ಹಂಗೆ. ನೀವು ನೋಡಿದ್ರೆ ಈಗ ಒಂದು ಬೆಲ್ಲಿ ಬಟನ್ ಕಾಣಿಸ್ತು.
ಅದು ಸೂರ್ಯನ ಕಿರಣ ಕಿರಣಕ್ಕೆ ರಿಫ್ಲೆಕ್ಟ್ ಆಗಿ ಸೂರ್ಯ ಫಾಸ್ಟ್ ಆಗಿ ಮುಳುಗೋಗ್ತಾ ಇದ್ದಾನೆ. ನಾವನ್ನೆಲ್ಲ ಲೈಟ್ ಇಯರ್ಸ್ ಬಗ್ಗೆ ಮಾತಾಡಿದ್ವಲ್ಲ, ಇದು ಟ್ರಾವೆಲ್ ಆಗ್ಬಿಟ್ಟಿರುತ್ತೆ ಈಗ ಸ್ಪೇಸಲ್ಲಿ. ಓಕೆ, ಗಗನ್ದು ಗ್ಯಾಜೆಟ್ಸ್ ಎಲ್ಲ ನೋಡಿ ಹೆಂಗಿದೆ ಮಾಡ್ಕೊಂತೀವಿ. ನಮ್ಮಿಬ್ರದ್ದು ಗ್ಯಾಜೆಟ್ಸ್ಗಿಂತ ಜಾಸ್ತಿ ಇದೆ ಗ್ಯಾಜೆಟ್ಸ್. ಎಲ್ಲ ಇದ್ಬಿಟ್ಟಿದ್ರೆ ನಮ್ದು ಇಷ್ಟೊತ್ತಿಗೆ ಗಗನ್ ಆಕ್ಚುಲಿ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಇವಾಗ, ಗಾನ್ ಗಗನ್ ಅಂತ. ಸೊ ಹಿಂಗಿದೆ ನಮ್ಮ ಸೆಟಪ್. ಸೊ ಇವತ್ತು ನೈಟ್ ಎಲ್ಲ ಮಚ್ಚ ಇದು ಮಾಡೋಣ ಅಂತಿರೋದು, ಕುಕಿಂಗ್ ಇಲ್ಲಿ ಮಾಡ್ಕೊಳ್ಳೋಣ. ನೋಡು ಎಷ್ಟು ಚೆನ್ನಾಗಿದೆ. ಈಗ ನೋಡಿ ಹೆಂಗಿದೆ ಜಾಗ ಅಂದರೆ ಇಲ್ಲಿ ಕುಕ್ಕಿಂಗು. ಅಲ್ಲಿ ಅಲ್ಲೂ ಮಾಡ್ಬೋದು. ಗಾಳಿ ಒಂದು ಸ್ವಲ್ಪ ಜಾಸ್ತಿ ಬೀಸಲ್ಲ, ಇಲ್ಲಿ ಫುಲ್ ಗಾಳಿ. ಅಲ್ಲ ವ್ಯೂ ನೈಟ್ ಅದು ನೈಟ್ ವ್ಯೂ ಎಲ್ಲ ಕಡೆನೂ ವ್ಯೂ. ಓಕೆ, ಇರಲಿ. ಸೊ ಇಲ್ಲಿ ಕುಕ್ಕಿಂಗ್ ಮಾಡೋಣ ಅಂತ ಪ್ಲ್ಯಾನು. 2 ಬಂಡೆಗಳ ಮಧ್ಯ ಇಲ್ಲ ಅಲ್ಲಿ ನೋಡು ಯಾರೋ ಮಾಡಿ ಸ್ಲ್ಯಾಬ್ ಇದೆ, ಯಾರೋ ಬೆಂಕಿ ಗಿಂಕಿ ಹಚ್ಚಿದ್ದಾರೆ. ಒಂದು ಕಾಲದಲ್ಲಿ ಇದೇ ಕಲ್ ಮೇಲೆ ನಾನು ಯಶವಂತ್ ಕುದಿನಲ್ಲಿ ಕೂತ್ಕೊಂಡು ಒಂದು ವೀಡಿಯೋ ಇತ್ತು, ಲಿಂಕ್ ಹಾಕ್ತೀನಿ ನೋಡ್ಕೊಂಬನ್ನಿ ಬೇಕಾದ್ರೆ. ನಮ್ಮದು ಅರ್ಲಿ ಮಾರ್ನಿಂಗ್ ಕುಂತಿ ಬೆಟ್ಟ ಟ್ರಕ್. ಈಗ ಗಗನ್ ಅಲ್ಲಿ ಟೀ ಮಾಡ್ತಿದ್ದಾನೆ, ಗ್ರೀನ್ ಟೀ ಮಾಡ್ತಾ ಇದ್ದಾನೆ. ಗ್ರೀನ್ ಟೀನಾ ಗಗನ್? ಪೀಚ್ ಟೀನಾ? ಪೀಚಾ? ಅದೇ ಫ್ರೂಟ್. ಸ್ವಲ್ಪ ನೀರು ಫಸ್ಟು ಅದು ಆರ ಉಳಿಸುತ್ತೆ ಕಷ್ಟ. ಪೇಪರ್ ಬಿಸಿನೀರು ಬೇಡವಾ? ಅದು ಪೇಪರ್ ಪೀಸ್ ಎಷ್ಟು ಮರೆಯ ನೋಡಿ ಟೀ ಮಾಡ್ತಾ ಇದ್ದಾನೆ. ಅಲ್ಲ ಬಿಸಿನೀರು ಬೇಡವಾ? ಇದು ಬಿಸಿ ಇದು ಮಾಡಿದ್ರೆ ಬಿಸಿನೀರು ಆಗುತ್ತೆ. ಹಿಡ್ಕೊ. ತಣ್ಣಗೆ ಹಾಕಿದ್ರೆ ತಣ್ಣೀರಾಗುತ್ತೆ. ಇದು ಯೂಶ್ವಲಿ ತಣ್ಣಗೆ ತೊಗೊಳ್ಳೋದು. ಕೋಲ್ಡ್ ಐಸ್ ವಾಟರ್. ಈಗ ಎಲ್ಲಿದೆ ಐಸ್ ವಾಟ್ರು? ಇಲ್ವಲ್ಲ ಅದಕ್ಕೆ. ಏಯ್ ವೆಯ್ಟ್ ವೆಯ್ಟ್ ಗಾಯ್ಸ್, ಐಸ್ ವಾಟ್ರಾ? ತಡಿ ತಡಿ ಬಟ್ ಅಷ್ಟು ನೀರು ಇದೆಯಲ್ವ ಗೊತ್ತಿಲ್ಲ. ಇವೆರಡಕ್ಕೆ ತಗೊಳ್ಳಿ. ನಾವು ನಾರ್ಮಲ್ ನೀರಲ್ಲಿ ಬೇಡ ಹಾಕೋಣ. ಪರವಾಗಿಲ್ಲ, ಹಾಕು ಕುಡೀರಿ. ಅರ್ಧ ಇದು ಅರ್ಧ ಅದು ಹಾಕು. ಬೇಡ ಬೇಡ ಹಾಕು, ಇನ್ನೂ ಬೇಕಾ? ಹಾಕು ಫುಲ್ಲು. ತಡಿ. ಇನ್ನೊಂಚೂರು ಹಾಕು. ಹಾಂ ಅದು ಸೊ ಪೀಚ್ ಟೀ ಇಸ್ ದ ಹ್ಯಾವ್. ಆಯ್ತು ಯಾಕೆ ಹಾಕು. ಏನು ಹೇಳಿ, ಇವ್ರು ಟೀ ಮಾಡ್ತಿದ್ದಾರೆ. ಸನ್ಸೆಟ್ ನೋಡಿ, ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ, ಮೋಡಗಳು, ಮಧ್ಯ ಕೆರೆ, ಇಲ್ಲೊಂದು ಬೆಟ್ಟ, ನಾವೊಂದು ಬೆಟ್ಟದಲ್ಲಿದ್ದೀವಿ. ಇಲ್ಲೆಲ್ಲನೂ ಅಗ್ರಿಕಲ್ಚರ್ ಲ್ಯಾಂಡ್. ಬೆಳಗ್ಗೆ ಬಂದರೆ ಸನ್ರೈಸ್ ಒಂಥರ ಬ್ಯೂಟಿಫುಲ್ ವ್ಯೂ, ಆ್ಯಂಡ್ ಈವ್ನಿಂಗ್ ಬಂದರೆ ಸನ್ಸೆಟ್ ಇದೊಂಥರ ಡಿಫ್ರೆಂಟ್. ಮಚ್ಚ ಅಲ್ಲಿ ನೋಡಲ್ಲಿ ಸನ್ನು ಒಂದು ಮೋಡದ ಕೆಳಗಡೆ ಹೋಗ್ತದೆ. ಅದು ವಿಡಿಯೋ ಆಗ್ತಾ ಇರುತ್ತೆ. ಡಬಲ್ ನಾವು ಟೈಮ್ ಲ್ಯಾಪ್ಸ್ ಹಾಕಿದ್ದೀವಿ ಅಲ್ಲೇ ನೀವೇ ಇನ್ನೊಂದು ಕ್ಯಾಮ್ರಾದಲ್ಲಿ ನಮ್ಮದ್ರಲ್ಲಿ ನೋಡಿ. ಸಣ್ಣ ಮೋಡಗಳ ಮಧ್ಯೆ ಹೆಂಗೆ ನರೆ ಮಚ್ಕೊತಾ ಇದ್ದಾನೆ. ಆ್ಯಂಡ್ ಅದ್ರ ರಿಫ್ಲೆಕ್ಷನ್ನು ಈ ಲೇಕ್ ಮೇಲೆ ಬೀಳ್ತಿರೋದು. ಲೇಕ್ ಇಡೀ ಒಂಥರ ಆರೆಂಜಿಶ್ ಗೋಲ್ಡ್ ಕಲರ್ ಕಾಣ್ತಿದೆ. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಮಾತ್ರ. ಇಷ್ಟೊತ್ತು ಹತ್ಕೊಂಬಂದಿದ್ದು ಎಷ್ಟು ಕಷ್ಟ ಇತ್ತು, ಅದೇನು ನಮ್ಗೆ ಸುಸ್ತಾಗ್ತಿಲ್ಲ ಇವಾಗ, ಅದೆಲ್ಲ ಮರ್ತಂಗೆ ಅನಿಸ್ತಿದೆ. ಇದಕ್ಕೆ ಹಾಕ್ತೀನಿ ಎಷ್ಟಿದೆ. ಓಕೆ ಫ್ರೆಂಡ್ಸ್, ಚಿಯರ್ಸ್. ನೈಸ್. ಕುಂತಿ ಬೆಟ್ಟ ಮೇಲೆ ಅಲ್ಲಿ ಅಲ್ಲಿ ಬಾಗಲಿ ಸೈಡಲ್ಲಿ ಹಾಕು. ಇಲ್ಲಿ ಇಲ್ಲಿ ಇವಾಗ ಎತ್ತು. ಯಾಕೆ ನಿಂತ್ಕೊಂಡ್ಬೇಕಂತ ಯಾಕೆ ಹೊಡೆ. ಅಜ್ಜಿ ಕೂತ್ಕೊಂಡು ಅಡುಗೆ ಮಾಡ್ಕೊಡ್ತಾರಲ್ಲ. ಚಿಯರ್ಸ್. ಚೇರ್ಸ್ ಅಂದ ತಕ್ಷಣ ಏನೋ ಅಂದ್ಕೊಂಬೇಡಿ, ನಾವು ಕುಡಿತಾ ಇರೋದು ಪೀಚ್ ಟೀ. ಪೀಚ್ ಟೀ ಪೀಚ್ ಟೀ ಇದು ಆ್ಯಕ್ಚುಲಿ ರಸ್ನ ಇದ್ದಂಗೆ ಇದೆ, ಸೇಮ್ ಅಲ್ವಾ? ರಸ್ನ ಟ್ಯಾಂಗ್ ಟ್ಯಾಂಗ್ ಟ್ಯಾಂಗ್. ಓಕೆ ನೋಡಿ, ನೋಡ್ತಿದ್ದಂಗೆ ಸನ್ಸೆಟ್ ಆಗೋಯ್ತು. ಸೊ ಇವಾಗ ಇಲ್ಲೊಬ್ರು ಚುರುಮುರಿ ಅಂಕಲ್ ಇದ್ದಾರೆ, ಸಕ್ಕತ್ತಾಗಿ ಚುರುಮುರಿ ಮಾಡ್ತಾರೆ. ಅಲ್ಲೋಗಿ ಚುರುಮುರಿ ತಿನ್ನೋಣ. ಚುರುಮುರಿ ಮಾಡಬೇಕಾದ್ರೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.